ಫ್ರೆಂಡ್ಸ್, ಎಲ್ಲರಿಗೂ ಶ್ರೀರಾಮ್ ನವಮಿಯ ಶುಭಾಶಯಗಳನ್ನ ತಿಳಿಸ್ತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರಿಗೂ ಶ್ರೀರಾಮಂದು ದರ್ಶನ ಆಗಲಿ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ರಾಮದು ಅಯೋಧ್ಯದು ರಾಮ ಮಂದಿರ ಅದು ಆಯಿತಾ. ಸೊ ಎಲ್ಲರಿಗೂ ದೇವರ ಒಂದು ಕೃಪೆ ಸಿಗಲಿ, ಮತ್ತು ಈ ವರ್ಷ ನೀವೇನು ಅಂದ್ಕೊಂಡಿರ್ತೀರೋ ಸಕ್ಸಸ್ ನಿಮಗೆ ಸಿಗಲಿ ಅಂತ ಕೇಳ್ಕೊತೀನಿ ನಾನು. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಿಮ್ಗೆ ಏನು ನೋಡೋದಕ್ಕೆ ಸಿಗುತ್ತೆ ಅಂದರೆ ಮನಿದು ಅಬಂಡೆನ್ಸ್ನ ನಾವು ಹೇಗೆ ಜಾಸ್ತಿ ಮಾಡ್ಕೋಬೋದು ಅಂತ ಆಯಿತಾ. ಅಂದರೆ ದುಡ್ಡು ಕಾಸು ಹೇಗೆ ಜಾಸ್ತಿ ಮಾಡ್ಕೋಬೋದು, ಯಾವ ಒಂದು ಮೆಥಡ್ನ ಯೂಸ್ ಮಾಡೋದ್ರಿಂದ ನಮಗೆ ಒಂದು ರಾಹುದು ದೇಸೆ ಚೆನ್ನಾಗಿ ಹೇಗೆ ಮಾಡ್ಕೋಬೋದು, ಮತ್ತು ಶುಕ್ರ ದೇಸೆ ಹೇಗೆ ಚೆನ್ನಾಗಿ ಮಾಡ್ಕೋಬೋದು, ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ದು ರಿಲೇಷನ್ಶಿಪ್ಗೆ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು, ಮತ್ತು ಎಜುಕೇಷನ್ದು ಮಕ್ಕಳು ಎಜುಕೇಷನ್ದು ಇರುತ್ತೆ. ಅಂದರೆ ಚೆನ್ನಾಗಿ ಓದಬೇಕು ಅಂದರೆ ಏನು ಮಾಡಬೇಕು ಅಂತ, ಮನೆಯಲ್ಲಿ ಶಾಂತಿ ಇರಬೇಕು. ಏನು ಗೊತ್ತಾ, ಮನೆಯಲ್ಲಿ ಒಂದು ಅಟ್ಮಾಸ್ಫಿಯರ್ ಇರುತ್ತಲ್ಲ, ಸೊ ಅದು ಒಂದು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರಬೇಕು. ಅಂದರೆ ಅವರ ಕ್ಲೀನ್ ಇದ್ದಾಗ ಮನೆಯಲ್ಲಿ ಸೊ ಒಂಥರ ಶಾಂತವಾಗಿರುತ್ತೆ. ಸೊ ಅದಕ್ಕೆಲ್ಲ ಯಾವ ಒಂದು ರೆಮಿಡಿ ಅಂತ ನಾನು ಈ ವ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ ನಾನು ಮನಿ ಅಬಂಡೆನ್ಸ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಲಾಸ್ಟಲ್ಲಿ ಬೋನಸ್ ಟಿಪ್ಸು ಕೂಡ ಇದೆ. ಬೋನಸ್ದು ಯಾವ ಒಂದು ಸ್ವಿಚ್ ವರ್ಡ್ಸ್ನ ಕೊಡ್ತೀನಿ ಅಂದರೆ ಗೋಲ್ಡ್ ಚೆನ್ನಾಗಿ ಇನ್ಕ್ರೀಸ್ ಆಗಂಗೆ ಆಯಿತಾ, ಚಿನ್ನ ಬೆಳ್ಳಿ ಜಾಸ್ತಿ ತಗೊಳಂಗೆ ಯಾವ ಒಂದು ಸ್ವಿಚ್ ವರ್ಡ್ ಯೂಸ್ ಮಾಡ್ಬೋದು ಅನ್ನೋದ್ರದ್ದು ತೋರಿಸ್ತೀನಿ ನಾನು, ಅಂದರೆ ಹೇಳ್ತೀನಿ ನಾನು ಲಾಸ್ಟಲ್ಲಿ. ಸೊ ಬನ್ನಿ, ಫಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನಮ್ಮ ಒಂದು ಕೈನಲ್ಲಿ ನಾನು ನಿಮ್ಗೆ ಅವತ್ತು ಹೇಳಿದ್ದೆ ಅಲ್ಲ, ಸೊ ಈ ಕಡೆ ಉಬ್ಬಿರುವಂತಹ ಜಾಗ, ನಾನೇನು ಒಂದು ರಿಂಗ್ ಹಾಕಿದ್ದೀನೋ, ಸೊ ಇದು ಈ ಜಾಗ ಪೋರ್ಷನ್ ಬರುತ್ತೆ ನೋಡಿ, ಶುಕ್ರದು ಜಾಗ ಆಗಿರುತ್ತೆ ಇದು. ಸೊ ಮತ್ತೆ ಈ ಒಂದು ಜಾಗ ಇಲ್ಲಿರೋದು ರಾಹುದಾಗಿರುತ್ತೆ ಫ್ರೆಂಡ್ಸ್. ಸೊ ರಾಹುದು ನಂದು ಆ್ಯಕ್ಚುಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಬಂದಿದೆ. ಟ್ರಯಾಂಗಲ್ ಶೇಪಲ್ಲಿ ನೋಡಿ, ನಿಮಗೆ ಹತ್ರದಿಂದನೇ ತೋರಿಸ್ತಾ ಇದ್ದೀನಿ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಹಿಂಗೆ ಬಂದಿರುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಅದು ಏನು ಅಂದರೆ ರಾಹು ದೇಸೆ ಇರುತ್ತೆ. ಅಂದರೆ ರಾಹು ದೇಸೆ ಚೆನ್ನಾಗಿದ್ದಾಗ, ಶುಕ್ರದು ಚೆನ್ನಾಗಿದ್ದಾಗ ಮನೆಯಲ್ಲಿ ತುಂಬ ಚೆನ್ನಾಗಿ ದುಡ್ಡು ಕಾಸು ಅಭಿವೃದ್ಧಿ ಆಗುತ್ತೆ ಅಂತ ಅರ್ಥ ಬರುತ್ತೆ ಆಯಿತಾ. ಸೊ ಈ ಕಡೆ ಏನು ಜಾಗ ಇದೆ, ಸೊ ಇಲ್ಲಿ ಶುಕ್ರದು ಬರುತ್ತೆ, ಮತ್ತು ಈ ಜಾಗದಲ್ಲಿ ನಾನು ಹೇಳಿದ್ನಲ್ಲ ರಾಹುದು ಇರುತ್ತೆ ಒಂದು ಟ್ರಯಾಂಗಲ್ ಥರ, ಮತ್ತು ಈ ಒಂದು ಪೋರ್ಷನ್ ಏನು ಅಂದರೆ ಚಂದ್ರದು. ಸೊ ನಾನು ಹೇಳಿದ್ನಲ್ಲ, ನಮ್ಮ ಒಂದು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದೇ ಚಂದ್ರ ಆಗಿರುತ್ತೆ. ಸೊ ಅದಕ್ಕೆ ಚಂದ್ರನ ನಾವು ತುಂಬ ಚೆನ್ನಾಗಿ ಇಟ್ಕೊಂಡಿರಬೇಕು ಫ್ರೆಂಡ್ಸ್ ಆಯಿತಾ. ಚಂದ್ರ ಅಂದರೆ ನಮ್ಮ ಒಂದು ಫೀಲಿಂಗ್ಸ್ ಎಮೋಷನ್ಸ್ನ ಅದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅಕಸ್ಮಾತ್ ಅಂದ್ಕೊಳ್ಳಿ ನಮ್ಮದು ಒಂದು ಫೀಲಿಂಗ್ಸು ಕಂಟ್ರೋಲ್ ಮಾಡೋಕ್ಕಾಗದಿರೋ ಸ್ಥಿತಿನಲ್ಲಿದ್ದಾಗೆ ನಮಗೆ ರಾಹು ಈಸಿಯಾಗಿ ಬಂದು ಅಟ್ಯಾಕ್ ಮಾಡೋದು, ಅರ್ಥ ಆಯ್ತಾ. ಸೊ ನಮಗೆ ಒಂದು ಸ್ಟೇಬಲ್ ಆಗಿರಲ್ಲ, ಯಾವುದೇ ಒಂದು ಡಿಸಿಷನ್ ಮೇಕರ್ ಆಗಿರಲ್ಲ. ಈಗ ಏನಾರ ಒಂದು ನಾವು ತಗೋಬೇಕು ಅಂದರೆ 20 ಸಲ ಯೋಚನೆ ಮಾಡಿ ನಾವು ಮಾಡಬೇಕಾಗತ್ತೆ ಪ್ರತಿಯೊಂದು ವಿಷಯದಲ್ಲಿ. ನಾನು ಹೇಳೋದಲ್ವಾ, ಸೊ ಏನೇ ಒಂದು ನೀವು ಮನೆ ತಗೋತಾ ಇದ್ದೀರಾ, ಸೈಟ್ ತಗೋತಾ ಇದ್ದೀರಾ, ದುಡುಕ್ಬಿಟ್ಟು ಹೋಗ್ಬಿಟ್ಟು ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು, ಯಾರಿಗಾರ ಸಾಲ ಕೊಟ್ಬಿಟ್ಟು ಅವರು ವಾಪಸ್ ಕೊಡದೇ ಇರೋದಾಗಿರ್ಬೋದು, ಇಲ್ಲ ಒಂದು ಪ್ಲೆಡ್ಜ್ ಮಾಡೋದಾಗಿರ್ಬೋದು. ಸೊ ಅದೆಲ್ಲ ರಾಂಗ್ ಇನ್ವೆಸ್ಟ್ಮೆಂಟ್ ಥರನೇ ಬರುತ್ತೆ. ಸೊ ಯಾವಾಗ ನಿಮ್ಮ ಒಂದು ಚಂದ್ರ ವೀಕ್ ಇರುತ್ತೋ, ಸೊ ಆವಾಗಲೇ ಅದೆಲ್ಲ ಈಸಿಯಾಗಿ ನೀವು ತುಂಬ ಎಮೋಷನ್ ಆಗಿ ಹೋಗ್ತೀರಾ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟ್ ರೆಮಿಡಿ ಹೇಳ್ತೀನಿ. ಸೊ ಆ್ಯಕ್ಚುಲಿ ಆ ಥರ ಟ್ರಯಾಂಗಲ್ ಇರೋವ್ರಿಗೆ ಪರವಾಗಿಲ್ಲ, ಮತ್ತು ಶುಕ್ರದು ಸೊ ನೋಡಿ ನಂದು ಈ ಥರ ಡುಮ್ಮಿಗೆ ಬಂದಿದೆ. ಸೊ ಈ ಥರ ಉಬ್ಬಿರೋರ್ಗಾದ್ರೆ ಪರವಾಗಿಲ್ಲ. ಸೊ ಕೆಲವ್ರಿಗೂ ಕೈನಲ್ಲಿ ಚೆಕ್ ಮಾಡ್ಕೊಳ್ಳಿ, ಫುಲ್ಲು ಫ್ಲ್ಯಾಟ್ ಆಗಿರುತ್ತೆ. ಅಂಥವ್ರು ಏನು ಮಾಡ್ಬೋದು ಅಂದರೆ ಫ್ರೆಂಡ್ಸ್, ನೀವೇನು ಮಾಡಿ ಅಂದರೆ ಒಂದು ಸ್ವಲ್ಪ ಗೀ ತಗೊಳ್ಳಿ, ತುಪ್ಪನ ತಗೊಂಡು ಒಂದು ಸ್ವಲ್ಪ ಮಸಾಜ್ ಮಾಡ್ತಾ ಇರಿ. ಅವಾಗ ಒಂದು ಸ್ವಲ್ಪ ಹಿಂಗೆ ಡುಮ್ಮುಗಿರೋ ಶೇಪಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದು ಶುಕ್ರನ ಇದು ಇಂಪ್ರೂವ್ಮೆಂಟ್ ಮಾಡುತ್ತೆ ಆಯಿತಾ. ಗುರುಬಲ ಆಗಿರ್ಬೋದು, ಶುಕ್ರದು ಒಂದು ಸ್ವಲ್ಪ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಆವಾಗ ನಿಮಗೆ ಚೆನ್ನಾಗಿ ಮನೆಯಲ್ಲಿ ದುಡ್ಡು ಕಾಸು ಚೆನ್ನಾಗಿ ಸೇರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಆ ಥರ ಮಾಡಿ. ಸೊ ಇನ್ನೊಂದು ನಾನು ರಾಹುದು ಒಂದು ಹೇಳಿದ್ನಲ್ಲ, ಸೊ ರಾಹುದು ನಾನು ಏನಂದೆ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಅಂತ ಹೇಳಿದ್ನಲ್ಲ. ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ. ಹುಡುಗರಾದರೆ ಏನು ಮಾಡಿ ಅಂದರೆ ಒಂದು ಸ್ಕೆಚ್ ಮಾರ್ಕರ್ ಪೆನ್ ತೊಗೊತಾ ಇದ್ದೀನಿ ನಾನು. ಸೊ ನಾನು ನಿಮ್ಗೆ ತೋರಿಸ್ತಾ ಇರೋದು. ಸೊ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಈ ಜಾಗದಲ್ಲೇ ಹಾಕಬೇಕು. ಈ ಹೆಬ್ಬೆರಳ್ದು ಈ ಜಾಗ ಬರುತ್ತೆ ನೋಡಿ, ನಂದು ಇಲ್ಲ ಆಲ್ರೆಡಿ ನಂದಿದೆ ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಇದೆ, ಅದ್ರ ಮೇಲೆ ಹಾಕಿರೋದು ನಾನು. ಸೊ ಆ ಥರ ಯಾರಿಗೆ ನಿಮ್ಮ ಕೈನಲ್ಲಿ ಬಂದಿರುತ್ತೋ ಲಕ್ಕಿ ಅಂತಲೇ ಅಂದ್ಕೊಳ್ಳಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನೀವು ಏನು ಅನ್ಕೊತೀನೋ ಅಂದರೆ ಮನಿದು ಅಬಂಡೆನ್ಸು ಚೆನ್ನಾಗಿ ಆಗುತ್ತೆ ಅಂತ ಅರ್ಥ ಆಯಿತಾ. ಸೊ ಏನೇ ಒಂದು ನಿಮಗೆ ತಗೋಬೇಕಾದ್ರೂ ಸಡನ್ನಾಗಿ ಏನಾರ
ಪ್ಲ್ಯಾನ್ ಮಾಡ್ತಿದ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ ಅಂತ ಅರ್ಥ. ಸೊ ಯಾರ ಹತ್ರ ಅಕಸ್ಮಾತ್ ಇಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಈ ಥರ ಒಂದು ಇದನ್ನು ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಆಯಿತಾ. ಹುಡುಗಿರ್ಗೆ ಇನ್ನೂ ಒಂದು ಸೂಪರ್ ಆಗಿರೋ ರೆಮಿಡಿ ಹೇಳ್ತೀನಿ. ಯಾಕೆಂದರೆ ನಾವೆಲ್ಲ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಲ್ವಾ, ಕೆಲಸ ಮಾಡ್ತಾ ಇರ್ತೀವಿ. ಸೊ ಅವಾಗವಾಗ ಹೋಗ್ಬಿಟ್ಟು ವಾಶ್ ಮಾಡೋದು, ಅಂದರೆ ಏನಾರು ಕೆಲಸ ಇದ್ದಾಗ ಹಳ್ಸೋಗ್ತಾ ಇರುತ್ತೆ. ಸೊ ನಾನು ನಿಮಗೆ ಒಂದು ಟಿಪ್ ಕೊಡ್ಲಾ? ಸೊ ನೀವೇನು ಮಾಡಿ ಅಂದರೆ ಒಂದು ಮೆಹಂದಿ ಕೋನ್ ತೊಗೊಂಬನ್ನಿ ಫ್ರೆಂಡ್ಸ್. ಒಂದು ಸಿಂಗ್ ಕೋನ್ ಬರುತ್ತೆ ನೋಡಿ. ಸೊ ಅದು 10 ರೂಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. ಸೊ ನೀವೇನು ಮಾಡಿ ಗೊತ್ತಾ, ಸೇಮ್ ನಾನು ಹೆಂಗೆ ತೋರಿಸಿದೆ ನೋಡಿ, ಈ ಜಾಗದಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಹಾಕೊಂಬಿಡಿ ಆಯಿತಾ. ಸೊ ಈ ಜಾಗದಲ್ಲಿ ಹಿಂಗೆ ಟ್ರಯಾಂಗಲ್ ಶೇಪಲ್ಲಿ ನೀವು ಮೆಹಂದಿದು ಹಿಂಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತೆಗಿರಿ. ಆಲ್ಮೋಸ್ಟ್ ನಿಮಗೆ ಒಂದು 4-5 ದಿನ ಅಂತೂ ನಿಮ್ಮ ಕೈಯಲ್ಲಿ ಇದ್ದೇ ಇರುತ್ತಲ್ವಾ. ಸೊ ಆ ಥರ ಮೆಥಡ್ ಯೂಸ್ ಮಾಡಿ. ನಾನು ಹೆಂಗೆ ಹೇಳ್ತಾ ಇರೋದು ಅಂದರೆ 1 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡ್ಕೊಂಬನ್ನಿ. ಸೊ ಅವಾಗ ರಾಹುದು ಒಳ್ಳೆ ಇಂಪ್ಯಾಕ್ಟ್ ಕೊಡುತ್ತೆ. ಯಾವಾಗಲೂ ಒಂದು ಅರ್ಥ ಮಾಡ್ಕೊಳ್ಳಿ, ರಾಹುದು ತುಂಬ ಚೆನ್ನಾಗಿದ್ದಾಗೆ ತುಂಬ ಮನಿ ಅಬಂಡೆನ್ಸ್ ಬರೋದಕ್ಕೆ ಸಾಧ್ಯ. ಸೊ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಾನು ತುಂಬ ಅನ್ಕೋತೀನಿ ನಂದು ವಿಡಿಯೋ ತುಂಬ ಲೆಂತಿಯಾಗಿ ಬರುತ್ತೆ. ಬಿಕಾಸ್ ನಿಮಗೆ ಗೊತ್ತಲ್ಲ, ನಾನು ಯಾವುದೇ ಒಂದು ಮೈಕನ್ನ ಕೂಡ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ನಾನು ಮೈಕನ್ನ ಕೂಡ ಯೂಸ್ ಮಾಡ್ತಾ ಇಲ್ಲ. ಮತ್ತು ನಾನು ಎಡಿಟಿಂಗು ನೀವು ನೋಡ್ತಾ ಇರ್ಬೋದು, ನಾನು ಯಾವುದೇ ಒಂದು ಬರ್ಕೊಂಡು ಏನು ಆ ಥರ ಮಾಡಲ್ಲ. ಎಲ್ಲ ಹಾಗೆ ಡೈಲಾಗ್ಸ್ ಎಲ್ಲ ಹಾಗೆ ಬಂದ್ಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಾನು ತುಂಬ ಅನ್ಕೋತೀನಿ ಕಂಟ್ರೋಲ್ ಮಾಡೋಣ ಅಂತ. ಬಟ್ ಏನು ಮಾಡೋದು, ಡೀಟೇಲಾಗಿ ಹೇಳಬೇಕು ಅಂದರೆ ಇದೆಲ್ಲ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಿಕಾಸ್ ಏನಕ್ಕೆ ಗೊತ್ತಾ, ಎಲ್ಲರ ವ್ಲಾಗ್ಸಲ್ಲೂ ನಿಮ್ಗೆ ಈ ಥರ ಸಿಗಲ್ಲ. ನನ್ನ ಥರ ಹೇಳೋರು ಅಂದರೆ ಇನ್ನೂ ಚೆನ್ನಾಗಿ ಹೇಳೋರು ಸಿಗ್ತಾರೆ, ನನಗೂ ಗೊತ್ತು. ಬಟ್ ಏನು ಗೊತ್ತಾ, ನಾನು ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ರೀಚ್ ಔಟ್ ಆಗಲಿ ಅಂತ ಆಯಿತಾ. ಅಷ್ಟೇ ನಂದು ಉದ್ದೇಶ ಅಷ್ಟೇ. ಎಲ್ಲರಿಗೂ ಒಂದು ಸ್ವಲ್ಪ ಅರ್ಥ ಆಗಲಿ ಅಂತ ಹೇಳ್ಕೊಡೋದು ನಾನು. ಸೊ ಈ ಥರ ಮಾಡಿ ಫ್ರೆಂಡ್ಸ್ ಆಯಿತಾ. ಟ್ರಯಾಂಗಲ್ದು ಹಾಕ್ಕೊಳ್ಳಿ. ಹುಡುಗರಾದ್ರೆ ಈ ಥರ ಮಾಡ್ಕೊಳ್ಳಿ, ರೈಟ್ ಹ್ಯಾಂಡಲ್ಲಿ ಹುಡುಗರು, ಬಲಗೈಯಲ್ಲಿ ಹುಡುಗರು, ಹುಡುಗಿರಾದರೆ ಎಡಗೈಯಲ್ಲಿ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕ್ಕೊಳ್ಳಿ ಅಂದರೆ ನಾನು ಹೇಳಿದ್ನಲ್ಲ, ಮೆಹಂದಿದು ಬೆಸ್ಟ್ ಅದು ಆಯಿತಾ. 1 ವಾರ ಇರುತ್ತೆ. ಸೊ 1 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಿ. ಆವಾಗ ನಿಮಗೆ ಚೆನ್ನಾಗಿ ರಾಹುದು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ರಾಹು ಚೆನ್ನಾಗಿದ್ದಾಗೆ ಶುಕ್ರ ದೆಸೆ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಸೊ ಅದೊಂದು ನಿಮ್ಗೆ ಅಕಸ್ಮಾತ್ ಹೇಳಿದ್ನಲ್ಲ, ಇದನ್ನು ಹೇಳ್ಕೊಟ್ಟಿದ್ದೀನಿ ನೋಡಿ. ಉಬ್ಬಿರೋ ಜಾಗ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕೊಂಡು ಬನ್ನಿ. ಮತ್ತು ಇಲ್ಲಿ ಏನು ಹಾಕಬೇಕು ನೀವು ಅಂದರೆ, ಚಂದ್ರನೂ ಬ್ಯಾಲೆನ್ಸ್ ಆಗಿರಬೇಕು ಫ್ರೆಂಡ್ಸ್. ಏನು ಅಂದರೆ ರಾಹುದು, ಚಂದ್ರದು ಮತ್ತು ಶುಕ್ರದು 3 ಚೆನ್ನಾಗಿದ್ದಾಗ ಮಾತ್ರ ಯೋಗ, 3 ಚೆನ್ನಾಗಿದ್ದಾಗ ಚೆನ್ನಾಗಿ ದುಡ್ಡು ಕಾಸು ಬರೋದಕ್ಕೆ ಸಾಧ್ಯ ಆಗುತ್ತೆ ಆಯಿತಾ. ಸೊ ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ. ಯಾರ್ಯಾರು ಗೋಲ್ಡ್ ಸ್ಕೀಮ್ಸ್ ಹಾಕ್ಕೊಂಡಿದ್ದೀರಾ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ನಾನು ಹಾಕ್ತಾ ಇರ್ತೀನಿ. ಸೊ ಇವಾಗ ಒಂದು ಸ್ವಲ್ಪ ವೇರಿ ಆಗ್ತಾ ಇದೆ, ಗೋಲ್ಡ್ ಪ್ರೈಸ್ ಜಾಸ್ತಿ ಆಗೋದು ಕಡಿಮೆ ಆಗೋದೆಲ್ಲ ಆಗ್ತಾ ಇದೆಲ್ಲ. ಸೊ ನಾನು ನಿಮಗೆ ಸ್ವಿಚ್ ವರ್ಡ್ಸ್ ಕೂಡ ಕೊಡ್ತೀನಿ. ಸೊ ಅದನ್ನು ಹೇಳ್ಕೊಂಡು ಬನ್ನಿ ಆದಷ್ಟು ಬೇಗ. ಅಕ್ಷಯ ತೃತೀಯಾಗಿ ಗೋಲ್ಡ್ ಏನಾರು ತಗೊಳ್ಳಿ ಆಯಿತಾ. ಸೊ ಬನ್ನಿ. ಸೊ ಇವಾಗ ನೋಡಿ, ಚಂದ್ರನ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಮೊಸರು ಸಿಗುತ್ತೆ ನೋಡಿ, ಮೊಸರು. ಈ ಕಡೆ ನೀವು ತುಪ್ಪ ಹಾಕಬೇಕು. ಯಾವುದು ಒಂದು ಶುಕ್ರ ದೇಸೆನ ನೀವು ಚೆನ್ನಾಗಿ ಮಾಡ್ಕೋಬೇಕು, ಚೆನ್ನಾಗಿ ಮನಿ ಅಬಂಡೆನ್ಸ್ ಬರಬೇಕು. ಏನು ಗೊತ್ತಾ ಫ್ರೆಂಡ್ಸ್, ಶುಕ್ರ ದೇಸೆ ಚೆನ್ನಾಗಿದ್ದಾಗೆ ಹಸ್ಬೆಂಡ್ ಆ್ಯಂಡ್ ವೈಫ್ದು ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ. ಈವನ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ದು ರಿಲೇಷನ್ಶಿಪ್ಪು ಚೆನ್ನಾಗಿರುತ್ತೆ. ಯಾವಾಗ ಅಂದರೆ ಶುಕ್ರ ಚೆನ್ನಾಗಿದ್ದಾಗ ಮಾತ್ರ. ಸೊ ಅಲ್ಲಿ ಏನು ಮಾಡಿ ಅಂದರೆ ಗೀನ ಹಾಕ್ಕೊಂಡು ಬನ್ನಿ, ತುಪ್ಪ. ಹುಡುಗರು ಮಾಡ್ಬೋದು, ಹುಡುಗಿರು ಮಾಡ್ಬೋದು. ಸೊ ಯಾರೋ ನನಗೆ ಕೇಳ್ತಾ ಇದ್ರು ನಂದು ಕಮೆಂಟ್ ಸೆಕ್ಷನಲ್ಲಿ ನೋಡಿದೆ, ರಿಲೇಷನ್ಶಿಪ್ಪು ಅಂದರೆ ಗಂಡ ಹೆಂಡ್ತಿ ಚೆನ್ನಾಗಾಗಬೇಕು ಅಂದರೆ ಏನು ಮಾಡಬೇಕು ಅಂತ. ಸೊ 2 ಟಿಪ್ ಹೇಳ್ತೀನಿ. ಒಂದು, ಈ ಥರ ತುಪ್ಪ ಹಾಕೊಂಬನ್ನಿ. ಹುಡುಗರಾಗಲಿ ಹುಡುಗಿರಾಗಲಿ ಇಬ್ಬರು ಹಾಕಿ ತುಪ್ಪ. ಬಲಗಡೆ ಕೈನಲ್ಲಿ ಹುಡುಗರು ಹಾಕ್ಕೊಳ್ಳಿ, ಎಡಗಡೆ ಕೈನಲ್ಲಿ ಹುಡುಗಿರು ಹಾಕ್ಕೊಳ್ಳಿ ಆಯಿತಾ. ತುಪ್ಪ ಈ ಕಡೆ ಮೊಸರು ಹಾಕೋಬೇಕು. ಸೊ ಇಲ್ಲಿ ತುಪ್ಪ ಹಾಕೊಳ್ಳಿ, ಈ ಕಡೆ ಮೊಸರು ಹಾಕೊಳ್ಳಿ. ಯಾವಾಗ ಹಾಕಬೇಕು ಅಂದರೆ ನೀವು ಶುಕ್ರವಾರ ರಾತ್ರಿ ಹೊತ್ತೇ ಹಾಕಬೇಕು. ರಾತ್ರಿ ಹೊತ್ತು ಅಂದರೆ ಒಂದು 6:45 ಆದಮೇಲೆ ಹಾಕ್ಕೊಳ್ಳಿ ಆಯಿತಾ. 6:45 ಆದಮೇಲೆ ಹಾಕೊಂಡು ಸುಮ್ಮನೆ ಜಸ್ಟ್ ರಬ್ ಮಾಡಿ ಬಿಟ್ಬಿಡಿ. ಫುಲ್ ಹೋಲ್ ನೈಟ್ ಇರಲಿ ಅದು ಆಯಿತಾ. ಬೇಕಾದ್ರೆ ನೀವು ಮಲಗಬೇಕಾದ್ರೇ ಬೇಕಾದ್ರೆ ಮಲಗಿರ್ತೀರ ನೋಡಿ, ಆ ಟೈಮಲ್ಲೂ ಹಾಕೋಬೋದು, ಇನ್ನೂ ಚೆನ್ನಾಗಿ ಅದು ಇದಾಗುತ್ತೆ. ಸೊ ಅದೊಂದು ಆಯಿತಾ. 2ನೇ ಟಿಪ್ ಬನ್ನಿ. ಹಸ್ಬೆಂಡ್ ಆ್ಯಂಡ್ ವೈಫ್ದು ರಿಲೇಷನ್ಶಿಪ್ಪು ಚೆನ್ನಾಗಿರಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ನೀವು ಮಲಗ್ತಿರಲ್ಲ, ಪಿಲ್ಲೋ ಇರುತ್ತೆ ನೋಡಿ, ಪಿಲ್ಲೋ ಹತ್ರ ನೀವೇನು ಮಾಡಿ ಅಂದರೆ ರೋಸ್ ವಾಟರ್ ಬರುತ್ತೆ ನೋಡಿ ಫ್ರೆಂಡ್ಸ್, ರೋಸ್ ವಾಟರ್ದು ಸ್ಪ್ರೇ ಮಾಡಬೇಕು, ಸ್ಪ್ರಿಂಕಲ್ ಮಾಡಬೇಕಲ್ಲಿ ಆಯಿತಾ. ಸ್ಪ್ರಿಂಕಲ್ ಮಾಡಿದಾಗ ಏನು ಅಂದರೆ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗುತ್ತೆ, ಪ್ಲಸ್ ನಿಮಗೆ ಮನಿ ಅಬಂಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅದೊಂದು ಟಿಪ್ ಆಗಿತ್ತು. ಮತ್ತು ಇನ್ನೊಂದು ಹೇಳ್ತೀನಿ, ಒಂದು ವೈಟ್ ಪೇಪರ್ ತಗೊಳ್ಳಿ, ನಾನು ನಿಮಗೆ ತೋರಿಸ್ತೀನಿ. ಸೊ ಆಯಿತಾ, ಈ ಥರ ಒಂದು ವೈಟ್ ಪೇಪರ್ ತಗೊಳ್ಳಿ. ಸೊ ಈ ಥರ ವೈಟ್ ಪೇಪರಲ್ಲಿ ರಿಲೇಷನ್ಶಿಪ್ದು ನಾನು ಹೇಳ್ತಾ ಇರೋದು. ಸೊ ನಿಮ್ಮ ಹೆಸರು ಮತ್ತು
ನಿಮ್ಮ ಹಸ್ಬೆಂಡ್ ಹೆಸರು ಆ ಥರ ಆಯಿತಾ. ಸೊ ಮೇಲ್ಗಡೆ ನಿಮ್ಮ ಹೆಸ್ರು ಹಾಕ್ಕೊಳ್ಳಿ, ಕೆಳಗಡೆ ಹಸ್ಬೆಂಡ್ದು, ಇಲ್ಲ ಅವ್ರದ್ದೇ ಮೇಲೆ ಹಾಕ್ಕೊಳ್ಳಿ, ನಿಮ್ಮದು ಕೆಳಗೆ ಹಾಕ್ಕೊಳ್ಳಿ. ಯಾರಿಗೆ ಬೇಕಾರ ಆಗ್ಬೋದು. ಇದು ರಿಲೇಷನ್ಶಿಪ್ನ ಸ್ಟ್ರಾಂಗ್ ಮಾಡೋದಕ್ಕಿರೋದು. ಯಾವ್ದಾರ ಆಗಿರ್ಬೋದು, ಈವನ್ ಮಕ್ಕಳದು ಮತ್ತು ಅಪ್ಪ ಮಕ್ಕಳದಿರ್ಬೋದು, ಅಮ್ಮ ಮಕ್ಕಳದಿರ್ಬೋದು, ಅಕ್ಕ ತಂಗಿ ಅಣ್ಣ ತಮ್ಮದಿರ್ಬೋದು, ಈವನ್ ಫ್ರೆಂಡ್ಸು ನಿಮಗೆ ಅಕಸ್ಮಾತ್ ಯಾರು ಮಾತಾಡ್ತಿಲ್ಲ ಅಂದ್ರೂ ಅದ್ರದ್ದು ಮಾಡ್ಕೋಬೋದು. ಸೊ ಮೇಲ್ಗಡೆ ಎರಡನ್ನೂ ಹಾಕ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ಚಂದನ ಬರುತ್ತೆ ನೋಡಿ, ಶ್ರೀಗಂಧ ಆಯಿತಾ, ಸ್ಯಾಂಡಲ್ದು ಪುಡಿ ಇದ್ದರೆ ಅದನ್ನು ಜಸ್ಟ್ ಸ್ಪ್ರಿಂಕಲ್ ಮಾಡಿಬಿಟ್ಟು ನೀವೇನು ಮಾಡಿ ಅಂದರೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಅದನ್ನು ಈಶ್ವರ ಟೆಂಪಲಲ್ಲಿ ಇಟ್ಬಿಟ್ಟು ಬರಬೇಕು, ಶಿವ ಟೆಂಪಲಲ್ಲಿ ಲಿಂಗ ಹತ್ರ. ಸೊ ಅದೇನು ಗೊತ್ತಾ, ರಿಲೇಷನ್ಶಿಪ್ದು ನಿಮ್ಗೆ ನೋಡಿದ್ದೀರಾ ಫ್ರೆಂಡ್ಸ್, ಈಶ್ವರ ಪಾರ್ವತಿ ತುಂಬಾ ಅನ್ಯೋನ್ಯವಾಗಿ ಇದ್ದಂತಹ ಪೇರ್ ಆಗಿರುತ್ತೆ, ಅಂದರೆ ದಂಪತಿಗಳು ಆಯಿತಾ. ಸೊ ಈಶ್ವರ ಬೇರೆ ಬೇರೆ ಅವತಾರ ತಾಳ್ತಾರೆ ನೋಡಿ, ಸತಿ ಅವತಾರ ಆಗಿರುತ್ತೆ, ಎಷ್ಟೊಂದಲ್ವಾ, ಪಾರ್ವತಿ ಸತಿ ಆ ಥರ ಎಲ್ಲ ಹೇಳ್ತಾರೆ ನೋಡಿ. ಸೊ ಆ ದೇವ್ರದ್ದೇನು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಎಲ್ಲರೂ ಶಿವ ಪಾರ್ವತಿ ಥರನೇ ಆಶೀರ್ವಾದ ಮಾಡೋದು. ಕೃಷ್ಣ ಅಂದರೆ ಇದಾಗ್ಬಿಡುತ್ತೆ ಆಯಿತಾ. ಶ್ರೀಕೃಷ್ಣ ಅಂದರೆ ಗೊತ್ತಲ್ಲ, 16,000 ಹೆಂಡತಿಯರು. ಸೊ ಸುಮ್ಮನೆ ಜೋಕ್ಸ್ ಮಾಡ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಸೊ ಜಸ್ಟ್ ನಿಮ್ಗೆ ಹೇಳ್ತಾ ಇರೋದು, ರಿಲೇಷನ್ಶಿಪ್ ಅಂತ ಬಂದಾಗ ಈಶ್ವರ ದೇವರು ತುಂಬಾ ಒಳ್ಳೆಯದು. ಸೊ ಆಯಿತಾ, ತುಂಬಾ ಇದು. ಸೊ ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ನಾನು ಹೇಳಿದ್ನಲ್ಲ, ಇದನ್ನು ಈಶ್ವರ ಟೆಂಪಲಲ್ಲಿ ಇಟ್ಬಿಟ್ಟು ಬನ್ನಿ. ಯಾವಾಗ ಇಡಬೇಕು ಅಂದರೆ ಸೋಮವಾರ, ಒಂದು 4 ಸೋಮವಾರನೋ 5 ಸೋಮವಾರನೋ ಆ ಥರ ಮಾಡಿ. ಆವಾಗ ತುಂಬ ಸ್ಟ್ರಾಂಗ್ ಆಗ್ತಾ ಬರುತ್ತೆ ರಿಲೇಷನ್ಶಿಪ್. ಸೊ ಇದೆಲ್ಲ ಟ್ರಸ್ಟಿಂದ ಮಾಡಿ, ಖಂಡಿತ ಆಗುತ್ತೆ ಆಯಿತಾ. ಸೊ ಬನ್ನಿ. ಸೊ ಇವಾಗ ಬಿಸ್ನೆಸ್ ನಡೆಸ್ತಾ ಇರ್ತೀರಾ ಅಂದ್ಕೊಳ್ಳಿ, ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಯಾವ್ದಾರ ಒಂದು ಶಾಪ್ ಇಟ್ಕೊಂಡಿರ್ತೀರಾ, ನೀವು ಯಾವ್ದಾರ ಒಂದು ಶಾಪ್ ಇಟ್ಕೊಂಡಿರ್ತೀರಾ, ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಮತ್ತು ನಿಮಗೆ ಬಿಸ್ನೆಸ್ ಅಷ್ಟೊಂದು ಕ್ಲಿಕ್ ಆಗ್ತಾ ಇರಲ್ಲ ಆಯಿತಾ. ಸೊ ಕ್ಲಿಕ್ ಆಗ್ತಾ ಇರಲ್ಲ, ಆ ಥರ ತುಂಬ ಚೆನ್ನಾಗಿ ನಿಮಗೆ ಸಕ್ಸಸ್ಫುಲ್ ಅಂದರೆ ಚೆನ್ನಾಗಿ ಏನಂತಾರೆ, ಕಸ್ಟಮರ್ಸ್ ಎಲ್ಲ ಬರಬೇಕು, ಗಿರಾಕಿಗಳೆಲ್ಲ ಕಸ್ಟಮರ್ಸ್ ಎಲ್ಲ ಬರಬೇಕು ಅಂತ ನಿಮ್ಗೆ ಆಸೆ ಇದ್ದರೆ ನೀವೇನು ಮಾಡಿ ಅಂದರೆ ಫ್ರೆಂಡ್ಸ್, ಒಂದು ಸ್ವಲ್ಪ ನೀವು ಸಾಸಿವೆದು ಇದು ಯೆಲ್ಲೋ ಕಲರ್ ಸಾಸಿವೆ ಬರುತ್ತೆ ನೋಡಿ. ಸೊ ಆ ಸಾಸಿವೆನ ಒಂದು ವೈಟ್ ಕಲರ್ ಪೇಪರಲ್ಲಿ ಸುತ್ತಬಿಟ್ಟು, ಅಂದರೆ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟು ಅದನ್ನು ಯಾವಾಗಲೂ ನಿಮ್ಮದು ಒಂದು ಲಾಕರಲ್ಲಿ ಇಟ್ಕೊಂಡಿರಿ, ಅಂದರೆ ಒಂದು ಬಾಕ್ಸ್, ಮನಿ ಬಾಕ್ಸಲ್ಲಿ ಆಯಿತಾ. ಸೊ ಅದೇನು ಗೊತ್ತಾ, ಆವಾಗ ಅಟ್ರ್ಯಾಕ್ಟ್ ಮಾಡುತ್ತೆ, ಆಕರ್ಷಣೆ ಮಾಡುತ್ತೆ. ಸೊ ಜನಗಳು ಬರೋಂಗೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅವಾಗ ನಿಮ್ಮದು ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಸೊ ಅಂಗಡಿದು ನೀವೇನೇ ಒಂದು ಫ್ಯಾಕ್ಟ್ರಿ ಇಟ್ಟಿರ್ತೀರಾ, ಏನೇ ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ, ಸೊ ಅದು ಕ್ಲಿಕ್ ಆಗಂಗೆ ಮಾಡುತ್ತೆ. ಸೊ ಇನ್ನೊಂದು ಹೇಳ್ತೀನಿ, ಬಿಸ್ನೆಸ್ ನಿಮಗೆ ಚೆನ್ನಾಗಿ ಕ್ಲಿಕ್ ಆಗಬೇಕು ಅಂತ ತುಂಬ ಜನ ಇವಾಗೆಲ್ಲ ಹಂಗೆ ತಾನೆ ಬಿಸ್ನೆಸ್ ಮಾಡೋದು. ಅದು ಯಾವುದೇ ಎನಿ ಫೀಲ್ಡ್ ಆಗಿರ್ಬೋದು ಫ್ರೆಂಡ್ಸ್, ಯಾವ್ದು ಬೇಕಾದ್ರೂ ಆಗಿರ್ಬೋದು, ನಿಮ್ಮದು ಬಿಸ್ನೆಸ್ ಕ್ಲಿಕ್ ಆಗಬೇಕು ಅಂದರೆ ಏನು ಮಾಡಿ ಅಂದರೆ, ಪ್ರಾಸೋ ಪ್ಯಾರೆ ಅಂತ ಆಯಿತಾ. ಇದು ಒಂದು ಇಟಾಲಿಯನ್ ಸ್ವಿಚ್ ವರ್ಡ್ ಆಗಿರುತ್ತೆ, ನಾನು ಬರೆದು ತೋರಿಸ್ತೀನಿ, ಪ್ರಾಸೋ ಪ್ಯಾರೆ ಅಂತ. ಸೊ ಅದೊಂದು ಸ್ವಿಚ್ ವರ್ಡ್ ಆಗಿರುತ್ತೆ. ಮತ್ತು ಇವಾಗ ಬನ್ನಿ, ನಾನು ಗೋಲ್ಡ್ದು ಎಲ್ಲ ಲೇಡೀಸು ಎಲ್ಲರೂ ಕಾಯ್ತಾ ಇರ್ತೀರ, ನನಗೂ ಗೊತ್ತು, ಅಕ್ಷಯ ತೃತೀಯ ಹತ್ರ ಬರ್ತಾ ಇದೆ. ಸೊ ಎಷ್ಟು ಜನ ನನ್ನ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿದ್ದೀರಾ ನಂಗೆ ಗೊತ್ತಾಗಬೇಕು, ಅಂದರೆ ಕಮೆಂಟ್ ಮಾಡಿ ನನಗೆ ಆಯಿತಾ. ಸೊ ದೀಪ ಅಂತೂ ಫಸ್ಟಿಂದ ನೀವು ನೋಡ್ಕೊಂಡು ಬರ್ತಾ ಇದ್ದೀರಾ, ನನಗೆ ಗೊತ್ತು. ನಾನು ಬರೀ ಶಾರ್ಟ್ಸ್ ಮಾಡ್ತಾ ಇದ್ದೆ ನೋಡಿ, ಆವಾಗಲೂ ನೀವು ಕೇಳಿದ್ರಿ, ನನಗೆ ಆ್ಯಕ್ಚುಲಿ ನೆನಪಾಯ್ತು ಒಂದು ಸಲ, ನೀವು ಕೇಳಿದ್ರಿ ನನಗೆ ಯಾವುದೋ ಒಂದು ಕಿವಿ ಒಲೆದು ಎಷ್ಟು ಗ್ರಾಮ್ ಅದು ಅಂತ. ಆಮೇಲೆ ಸಡನ್ನಾಗಿ ಫ್ಲಾಶ್ ಆಯಿತು, ಅದೇ ದೀಪ ಅಲ್ವಾ ಅಂತ. ಸೊ ನೀವು ತುಂಬ ಲಾಂಗ್ ಇದರಿಂದ ನೋಡ್ಕೊಂಬರ್ತಾ ಇದ್ದೀರಾ ನನ್ನ ಬ್ಲಾಗ್ನ. ಸೊ ತುಂಬ ಥ್ಯಾಂಕ್ ಯು ದೀಪ ನಿಮಗೆ. ಆಮೇಲೆ ನಂದು ವ್ಲಾಗ್ಸ್ನ ತುಂಬ ಜನ ನೋಡ್ತಾ ಇದ್ದೀರಾ, ನನಗೆ ತುಂಬ ಜನ ಇದ್ದೀರಾ. ಹೆಸರು ಒಬ್ರದ್ದು ಹೇಳಿದ್ರೆ ಒಬ್ರಿಗೆ ಬೇಜಾರಾಗ್ಬಿಡುತ್ತೆ. ಸೊ ಮಮತಾದು ಹೆಸರು ಅವತ್ತು ಹೇಳಿರಲಿಲ್ಲ ನಾನು, ಮತ್ತು ಅನಿಲ್ನು ತುಂಬ ನಂದು ವ್ಲಾಗ್ಸ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಅವ್ರದ್ದು ಹೇಳಿರಲಿಲ್ಲ, ಮತ್ತು ಲಕ್ಷ್ಮೀದು ಹೇಳಿರಲಿಲ್ಲ, ಸಂಧ್ಯಾವಾಣಿದು ಹೇಳಿಲ್ಲ, ತುಂಬ ಜನ, ಅಕ್ಷತಾ ಅಶೋಕ್ ಆಗಿರ್ಬೋದು, ಹಿತಾ ಪ್ರವೀಣ್ ಆಗಿರ್ಬೋದು, ಮತ್ತು ಇದು ಸವಿತಾ ಅಂತಲೇ ಇಬ್ಬರು ಇದ್ದಾರೆ. ಸೊ ಮತ್ತು ಅಮೃತನೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಸೊ ಮತ್ತು ಲತಾ ಯಾವಾಗಲೂ ನಂಗೆ ಮಾಡ್ತಾನೆ ಇರ್ತೀರಾ. ನಂಗೆ ಆ್ಯಕ್ಚುಲಿ ನೀವು ಮಾಡೋ ಮೆಸೇಜ್ ಒಂದೊಂದ್ಸಲ ಸಿಕ್ಕಾಪಟ್ಟೆ ನಗು ಬರುತ್ತೆ, ತುಂಬ ಕಂಟ್ರೋಲ್ ಮಾಡ್ಕೋತೀನಿ. ಬಟ್ ಏನು ಗೊತ್ತಾ, ಈ ಥರನೇ ಒಂಥರ ಎಂಜಾಯ್ಮೆಂಟ್ ಇರಬೇಕು ಲೈಫಲ್ಲಿ, ಆವಾಗಲೇ ಸಖತ್ತಾಗಿರುತ್ತೆ. ಸೊ ಆಯಿತಾ ಲತಾ, ನೋಡಿ ನಿಮಗೆ ಕನ್ನಡ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ, ನನ್ನ ವ್ಲಾಗ್ಸ್ ನೋಡಿನೇ ನೀವು ಕಲ್ತ್ಕೊಂಡಿದ್ದೀರಾ. ನಂಗೆ ಗೊತ್ತಿಲ್ಲ ನಿಮ್ದು ಯಾವ ಲ್ಯಾಂಗ್ವೇಜು, ತೆಲುಗುನೋ ತಮಿಳು, ಐ ಡೋಂಟ್ ನೋ, ಬಟ್ ತುಂಬ ಥ್ಯಾಂಕ್ಸ್, ನೀವು ನಂದು ವ್ಲಾಗ್ಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಎಲ್ಲರೂ ತುಂಬ ಚೆನ್ನಾಗಿ ನಂದು ಅಂದರೆ ತುಂಬ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್.
ಸೊ ನಾನು ಮೊದಲೇ ಮಾತಿಗೆ ಬಿಟ್ಟರೆ ಬಿಡ್ತೀನ, ಏನೇನೋ ಮಾತಾಡ್ಕೊಂಡು ಕೂತಿರ್ತೀನಿ. ಅದೇ ಹೇಳಿದ್ನಲ್ಲ, ನಂದು ಯಾವುದೋ ಒಂದು ಇದಿರಲ್ಲ, ಸಡನ್ನಾಗಿ ಮಾತಾಡ್ತೀನಲ್ವ, ಸೊ ಅದಕ್ಕೆ ವಿಡಿಯೋ ತುಂಬ ಲೆಂತಿಯಾಗಿ ಬರುತ್ತೆ ಅಷ್ಟೆ. ಸೊ ಇವಾಗ ಬನ್ನಿ ಗೋಲ್ಡ್ ಆಮೇಲೆ ಹೇಳ್ತೀನಿ. ಫಸ್ಟ್ ಇನ್ನೊಂದು ನಿಮ್ಗೆ ಹೇಳ್ಬಿಡ್ತೀನಿ, ಎಲ್ಲರಿಗೂ ಯೂಸ್ ಆಗುತ್ತಿದ್ದು. ಯಾರಿಗೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀರಾ, ಯಾರಿಗೆ ಬೇಕಾರಾಗಿರ್ಬೋದು ಆಯಿತಾ. ಸೊ ಹುಡುಗರಿಗೂ ಇಷ್ಟ ಇರುತ್ತೆ ನಮಗೆ ಜಾಸ್ತಿ ಮನಿ ಸಿಗಲಿ ಅಂತ. ಅಂದರೆ ದುಡ್ಡು ಇವಾಗಿನ ಕಾಲದಲ್ಲಿ ದುಡ್ಡಿದ್ರೇನೆ ಇದಲ್ವಾ. ಸೊ ಮುಂಚೆ ಎಲ್ಲ ತುಂಬ ಸಾಮಾನುಗಳು ರೇಟ್ ಎಲ್ಲ ಕಡಿಮೆ ಇತ್ತು. ಅಂದರೆ ನಾವೇನೇ ಒಂದು ಥಿಂಗ್ಸ್ನ ತೊಗೊಂಡ್ರು, ಇವನ್ ವೆಜಿಟೇಬಲ್ಸ್ ಆಗಿರ್ಬೋದು ಮತ್ತು ಹಣ್ಣುಗಳು ಫ್ರೂಟ್ಸ್ ಎಲ್ಲ ಕಡಿಮೆಗೆ ಸಿಗೋದು. ಇವಾಗೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಸೊ ಅದಕ್ಕೆ ತಕ್ಕನಂಗೆ ನಮಗೆ ಇನ್ಕಮ್ ಕೂಡ ಇರಬೇಕಲ್ವಾ ಫ್ರೆಂಡ್ಸ್. ಸೊ ಅದಕ್ಕೆ ಎಲ್ಲರಿಗೂ ಆಸೆ ಇರುತ್ತೆ. ಸೊ ನಂದು ಬೆಸ್ಟ್ ರೆಮಿಡಿ ಹೇಳ್ತೀನಿ, ಇದು ತುಂಬ ಸಕ್ಸಸ್ಫುಲ್ ಸ್ಟೋರಿ ಇರೋದಕ್ಕೆ ಇದೊಂದು ಹೇಳ್ತಾ ಇರೋದು ನಿಮಗೆ. ತುಂಬ ಜನ ಮಾಡಿ ಅವ್ರಿಗೆ ರಿಸಲ್ಟ್ ಕೊಟ್ಟಿದೆ. ಸೊ ನಾನು ಇದನ್ನು ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಏನು ಮಾಡಿ ಅಂದರೆ, ಒಂದು ಮಣ್ಣಿಂದು ಮಡಕೆ ತಗೊಳ್ಳಿ, ಪುಟಾಣಿ ಮಣ್ಣಿಂದು ಮಡಕೆ ತಗೊಂಡು ಅದಕ್ಕೆ ಹಾಲನ್ನ ಫಿಲ್ ಮಾಡಿ, ಹಸಿ ಹಾಲನ್ನ ಫಿಲ್ ಮಾಡಿ, ಅಥವಾ ಕಾಯಿಸಿರೋ ಹಾಲಾಗಿರೋ ಪರವಾಗಿಲ್ಲ, ನೋ ಇಶ್ಯೂಸ್. ಯಾವ್ದಾರ ಒಂದು ಒಟ್ಟಿನಲ್ಲಿ ಆ ಮಡಕೆನಲ್ಲಿ ಹಾಲು ಹಾಕಿರ್ಬೇಕು. ಅದನ್ನು ನೀವೇನು ಮಾಡಿ ಅಂದರೆ ಫ್ರೀಝರ್ ಒಳಗಡೆ ಇಟ್ಬಿಡಿ ಆಯಿತಾ. ಫ್ರೀಝರ್ ಒಳಗಡೆ ಅದನ್ನು ಇಡಬೇಕು. ಸೊ ಅದು ಎಷ್ಟು ಹಳೇದಾಗ್ತಾ ಬರುತ್ತೋ ಅಷ್ಟು ನಿಮಗೆ ಮನಿ ಅಬಂಡೆನ್ಸು ಜಾಸ್ತಿ ಆಗುತ್ತೆ. ಅದೇನು ಗೊತ್ತಾ, 1 ತಿಂಗಳು ಇಟ್ಬಿಡಿ, 1 ತಿಂಗಳು ಫ್ರೀಝರಲ್ಲೇ ಇರಲಿ. ಆಮೇಲೆ ಅದನ್ನು ತೆಗೆದ್ಬಿಟ್ಟು ಆ ಒಳಗಡೆ ಇರೋದೆಲ್ಲ ವಾಶ್ ಮಾಡಿ ಚೆನ್ನಾಗಿ ಸೋಪೆಲ್ಲ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ಹಾಲನ್ನ ಫಿಲ್ ಮಾಡಿ ಇಡಿ. ನೀವು ರೆಗ್ಯುಲರ್ ಆಗಿ ಆ ಥರ ಮಾಡ್ಕೊಂಬನ್ನಿ. ಯಾರ್ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ಎಲ್ಲರೂ ವಾಪಸ್ ನಿಮಗೆ ತಗೊಂಬಂದು ಕೊಡ್ತಾರೆ. ಪ್ಲಸ್ ನಿಮ್ಮದು ತುಂಬ ಚೆನ್ನಾಗಿ ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಏನು ಗೊತ್ತಾ, ಹ್ಯಾಪಿನೆಸ್ ಬರುತ್ತೆ ಇವಾಗ ನಿಮಗೆ. ಆ್ಯಕ್ಚುಲಿ ಮನಿದು ಆ ಥರ ತುಂಬ ಜನ ಪ್ಲೆಡ್ಜ್ ಮಾಡೋದು ಅದೆಲ್ಲ ಮಾಡ್ತಾರಲ್ವ. ಸೊ ಈ ಒಂದು ರೆಮಿಡಿ ಫಾಲೋ ಮಾಡಿ. ಮತ್ತು ಇನ್ನೊಂದು, ನಾನು ಈಶ್ವರ ದೇವ್ರ ನಾನು ಫ್ಯಾನ್ ಆಗಿರೋದ್ರಿಂದ, ಅಂದರೆ ಈಶ್ವರ ದೇವ್ರನ್ನ ನಾನು ತುಂಬ ಆರಾಧನೆ ಮಾಡ್ತೀನಿ. ಸೊ ಅದ್ರದ್ದೊಂದು ಹೇಳ್ತೀನಿ ರೆಮಿಡಿ ನಿಮಗೆ, ಇದಕ್ಕೆ ಸಂಬಂಧಪಟ್ಟಿದೆ ಅದಕ್ಕೆ ಹೇಳ್ತಿರೋದು. ಸೊ ಇದು ಯಾವ ಥರ ಇರುತ್ತೆ ಅಂದರೆ ಫ್ರೆಂಡ್ಸ್, ನೀವೇನು ಮಾಡಿ ಅಂದರೆ, ನಾನು ಅವತ್ತೊಂದಿನ ನಂದು ಈ ಪೂಜಾ ವಿಧಾನ ಮಾಡಿ ಅಂತ ಯಾವುದೋ ಒಂದು ಹಳೇ ವ್ಲಾಗಲ್ಲಿ ಮಾಡಿದ್ದೀನಿ ನೋಡಿ, ಪೂಜಾ ವಿಧಾನ ಅಂತ. ಅದರಲ್ಲಿ ಈಶ್ವರ ದೇವ್ರದ್ದು ತೋರಿಸಿದ್ದೆ ನಾನು, ಲಿಂಗ ಪೂಜೆ ಅದೇ ಹೆಂಗೆ ಮಾಡೋದು ಅಂತ ತೋರಿಸಿದ್ದೆ ಅಲ್ವಾ. ಸೊ ಅದೇ ಥರ ಒಂದು ಲಿಂಗನ ಇಟ್ಕೊಂಡು ಫ್ರೆಂಡ್ಸ್, ಅಂದರೆ ಲಿಂಗ ಇರಬೇಕು ದೇವ್ರದ್ದು. ಸೊ ನೀವೇನು ಮಾಡಬೇಕು ಅಂದರೆ, ಐಸ್ ಇರುತ್ತೆ ನೋಡಿ, ಐಸ್ ಕ್ಯೂಬ್ಸ್ನ ಚೆನ್ನಾಗಿ ಕುಟ್ಟಿ ಎಲ್ಲ ಪುಡಿ 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 ಥರ ಆಗುತ್ತೆ. ಸೊ ನಿಮಗೆ ಗೊತ್ತಾ, ಭೋಲೆನಾಥದ್ದು ಕೈಲಾಸ ಪರ್ವತದ ಅಂದರೆ ಮಾನಸದಲ್ಲಿ ಸಿಕ್ಕಾವಡೆ ಐಸ್ ಮೇಲೆ ತಾನೇ ಕೈಲಾಸ ಪರ್ವತದಲ್ಲಿ ಈಶ್ವರ ದೇವ್ರು ಕೂತಿರೋದು. ಸೊ ಏನು ಗೊತ್ತಾ, ಯಾವಾಗಲೂ ತಂಪಾಗಿ ಮಾಡಿದಾಗ ಈಶ್ವರ ದೇವರು ನೀವೇನೇ ವರ ಕೇಳಿದ್ರು ಅದು ಕೊಡೋದ್ರಲ್ಲಿ ತುಂಬಾ ಇದು ಆಯಿತಾ, ಬೇಗ ಮನಸ್ಸು ಕರಗುತ್ತೆ ದೇವ್ರದ್ದು. ಸೊ ಅದಕ್ಕೇ ಈಶ್ವರ ದೇವ್ರದ್ದು ಎಲ್ಲರೂ ಪೂಜೆ ಮಾಡೋದು. ಈವನ್ ಏನು ಗೊತ್ತಾ, ತುಂಬ ಜನ ಮಕ್ಕಳಾಗ್ತಾ ಇಲ್ಲ ಅಂತ ಕೇಳ್ತಿರಲ್ಲ, ಮಕ್ಕಳಾಗದೇ ಇರೋರ್ಗೆ ಮಕ್ಕಳಾಗುತ್ತೆ, ಮದುವೆ ಆಗದಿರೋರ್ಗೆ ಮದುವೆ ಆಗುತ್ತೆ, ಪ್ಲಸ್ ಜಾಬ್ ಸಿಗದೆ ಇರೋರು ಜಾಬ್ ಸಿಗುತ್ತೆ, ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ, ರಿಲೇಷನ್ಶಿಪ್ಪು ಗಂಡ ಹೆಂಡ್ತಿದ್ದು ಚೆನ್ನಾಗಾಗುತ್ತೆ. ಈವನ್ ಹುಡುಗ ಹುಡುಗಿದು ಇವಾಗೆಲ್ಲ ಪಾವನೋ ಯಾರೋ ಕೇಳ್ತಾ ಇರ್ತಾರೆ, ಹೆಂಗೆ ಇಂಪ್ರೆಸ್ ಮಾಡೋದು ಅಂತ. ಫಸ್ಟ್ ಇದನ್ನು ಮಾಡ್ಕೊಂಬನ್ನಿ, ಈಶ್ವರ ದೇವ್ರದ್ದು ಐಸ್ನ ಅದ್ರ ಮೇಲ್ಗಡೆ ಹಾಕ್ಕೊಂಡು ಬನ್ನಿ ಆಯಿತಾ. ಸೊ ಆ ಥರ ಮಾಡೋದ್ರಿಂದ ಏನು ಅಂದರೆ, ನೀವೇನು ಅನ್ಕೋತೀರೋ ಅದು ಸಕ್ಸಸ್ಸು ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನೀವು ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತೀರ ನೋಡಿ, ಯಾವುದೇ ಒಂದು ಶುಭ ಕೆಲಸಕ್ಕೆ ಹೋಗ್ತಾ ಇರ್ತೀರಾ, ಒಂದು ಸೈಟ್ ನೋಡೋಕೆ ಹೋಗ್ತಾ ಇರ್ತೀರಾ, ಒಂದು ಮನೆ ತೊಗೊಳಕ್ಕೆ ಹೋಗ್ತಾ ಇರ್ತೀರಾ, ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ. ಸೊ ಅವಾಗ ಏನು ಮಾಡಬೇಕು ಅಂದರೆ, ನೀವು ಮೊಸರಿಗೆ ಒಂಚೂರು ಸಕ್ಕರೆ ಹಾಕ್ಬಿಟ್ಟು, ಈ ನಾರ್ತ್ ಇಂಡಿಯನ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ ನಿಮಗೆ, ಯಾಕೆ ಅಂದರೆ ಮೊಸರುನಲ್ಲಿ ಚಂದ್ರ ಇರುತ್ತೆ, ಸಕ್ಕರೆನಲ್ಲಿ ಶುಕ್ರ ಇರುತ್ತೆ. ಸೊ ಎರಡು ಕಂಬೈಂಡ್, ನಾನು ಹೇಳಿದ್ನಲ್ಲ, ನಮ್ಮ ಒಂದು ಭಾಗ್ಯನ ಬದಲಾಯಿಸೋದು ಯಾವುದು, ಮೂರೂ ಇರಬೇಕು ನಮ್ಗೆ ಆಯಿತಾ. ಶುಕ್ರದು ಮತ್ತು ರಾಹುದು ಮತ್ತು ಚಂದ್ರದು. ನೀವೆಲ್ಲ ಅನ್ಕೋಬೋದು ಏನಾಗಿದೆಯಪ್ಪ ಈ ತೇಜುಗೆ ಏನೇನೋ ಮಾತಾಡ್ಕೊಂಡು ಕೂತಿದ್ದಾಳೆ ಅಂತ. ನಂಗೆ ಆ್ಯಕ್ಚುಲಿ ಏನು ಗೊತ್ತಾ, ಇದೆಲ್ಲ ತುಂಬ ಸ್ಪಿರಿಚುವಲಿ ನಾನು ತುಂಬ ಬಿಲೀವ್ ಮಾಡ್ತೀನಿ ಫ್ರೆಂಡ್ಸ್, ಅದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ನನ್ನ ಫ್ರೆಂಡ್ಸೂ ರೇಗಿಸ್ತಾ ಇರ್ತಾರೆ ಏನೇ ಆಗಿದೆ ನಿಮಗೆ ಅಂತ. ಸೊ ಆ ಥರ ಸೊ ಅದನ್ನು ಏನು ಅಂದರೆ, ಸಕ್ಕರೆನಲ್ಲಿ ಶುಕ್ರ ಇರುತ್ತೆ, ಪ್ಲಸ್ ಮೊಸರುನಲ್ಲಿ ಚಂದ್ರ ಇರುತ್ತೆ. ಸೊ ಅದೆರಡೂ ನಾವು ತಗೊಂಡು ಹೋದಾಗ ನಮ್ಮ ದೇಹದಲ್ಲಿ ನಾವು ಅದನ್ನು, ನಾನು ಹೇಳಿದ್ನಲ್ಲ, ನಮ್ಮೊಳಗೆ ಪರಮಾತ್ಮ ಇರುತ್ತೆ ಆಯಿತಾ. ಸೊ ನಾವು ಎಲ್ಲ ಕಡೆ ಹುಡ್ಕೋದೇ ಬೇಡ, ದೇವ್ರು ಎಲ್ಲಿದ್ದಾರೆ ಅಂದರೆ ನಮ್ಮ ಒಳಗೇನೆ, ನಮ್ಮ ಆತ್ಮದಲ್ಲೇ ಇರುತ್ತೆ ದೇವರು, ಸೊ ಪರಮಾತ್ಮ. ಸೊ ಅದಕ್ಕೆ ನಾವು ಯಾವಾಗ ಅದನ್ನು ಸೇವಿಸ್ಬಿಟ್ಟು ಹೋಗ್ತೀವೋ ಆಚೆ, ನಾವೇನೇ ಒಂದು ಕೆಲಸ ಅಂದ್ಕೊಂಡಿರ್ತೀವೋ 100% ಆಗುತ್ತೆ. ಅದು ಟ್ರಸ್ಟ್ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ. ಸೊ ಕೆಲವರೆಲ್ಲ ಏನೇನೋ ಮಾಡ್ತಿರ್ತೀರಾ, ಅಂದರೆ ಆ ಥರ ಆಗ್ತಿಲ್ಲ ಈ ಥರ ಆಗ್ತಿಲ್ಲ ಅಂತ. ಅದು ನೀವು ಕರೆಕ್ಟಾಗಿ ಫೋಕಸ್ ಮಾಡಿ ಯಾಕಾಗಲ್ಲ. ಸೊ ನೋಡಿ, ನಾನು
ಸೊ ಯಾರೋ ಮೊನ್ನೆ ಒಂದು ಕಮೆಂಟ್ ಮಾಡ್ತಾ ಇದ್ರು ಸಣ್ಣ ಆಗೋದು. ಅಯ್ಯೋ ನಾನು ಎಷ್ಟು 1-2 ತಿಂಗಳಿಂದ ಡ್ರಿಂಕ್ ಕುಡಿತಾನೆ ಇದ್ದೀನಿ, ಸಣ್ಣನೇ ಆಗಿಲ್ಲ ಅಂತ. ಸೊ ನಾನು ತುಂಬ ಹೆಲ್ದಿ ವೇನಲ್ಲಿ ಹೇಳ್ಕೊಡ್ತಾ ಇರೋದು. ನಾನು ತಿನ್ಕೊಂಡೇ ಇಷ್ಟು ಮಾಡ್ಕೊಂಡಿರೋದು ಗೊತ್ತಾ, ತಿನ್ಕೊಂಡೇ ನಾನು ವೆಯ್ಟ್ ಲಾಸ್ ಮಾಡಿರೋದು. ನಾನೇನು ಡಯಟ್ ಮಾಡ್ಕೊಂಡು ಮಾಡಿಲ್ಲ. ಡಯಟ್ ಮಾಡ್ಕೊಂಡು ಮಾಡಿದ್ರೆ ನಂಗೆ ಕಡ್ಡಿ ಥರ ಆಗ್ಬೋದು. ನಾನು ನಿಮ್ಗೆ ಹೇಳಿದ್ದೆ, ನಿಮಗೆ ಡಯಟ್ ಮಾಡ್ಕೊಂಡು ಮಾಡಿದ್ರೆ ನಾನು ತುಂಬ ಸಣ್ಣ ಆಗ್ತೀನಿ. ನನಗೆ ಅದು ಬೇಕಾಗಿಲ್ಲ, ಯಾಕೆಂದರೆ ನನಗೆ ಹೆಲ್ದಿ ವೇನಲ್ಲಿ ನನಗೆ ಬೇಕು. ಸೊ ಅದನ್ನು ನಾನೇನು ಮಾಡಿಕೊಂಡು ನನಗೆ ರಿಸಲ್ಟ್ ಸಿಕ್ತು ಅದನ್ನು ನಿಮ್ಗೆ ಹೇಳ್ದೆ ಅಷ್ಟೇ. ಊಟ ಮಾಡ್ಬೇಕಾದ್ರೆ ಮಧ್ಯ ನೀರು ನೀವು ಕುಡಿಲೇಬಾರ್ದು. ಕುಡಿದೇ ಇದ್ದಾಗ ನೋಡಿ ನಿಮ್ಮದು ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ನಗ್ತಾ ಇರಿ ಯಾವಾಗಲೂ, ಅದರಲ್ಲೂ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತೀರಾ ನೀವು. ಸೊ ಆ ಥರ. ಸೊ ಬನ್ನಿ ಫಸ್ಟ್ ಡೈಮಂಡಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿ ನಂದು ಡೈಮಂಡ್ ಉಂಗ್ರನೇ ಇದು. ಸೊ ಏನು ಗೊತ್ತಾ, ಡೈಮಂಡ್ ಉಂಗ್ರ ಹಾಕೊಂಡ್ರೆ ಏನೋ ಅಂತ ಅಂದರೆ ಏನು ಗೊತ್ತಾ, ಯಾರಿಗೆ ಅದು ಸೂಟ್ ಆಗುತ್ತೋ ಅವ್ರು ಮಾತ್ರ ಹಾಕೋಬೇಕು. ಫಸ್ಟ್ ಚೆಕ್ ಮಾಡಿಸ್ಕೊಂಡು ಮಾಡಿ. ಸೊ ಡೈಮಂಡನ್ನು ನೀವು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ ಯಾವ ಒಂದು ಸ್ವಿಚ್ ವರ್ಡ್ ಇದೆ ಅಂದರೆ ಸ್ವಿಚ್ ಕೋಡ್ ಇದೆ ಅಂದರೆ 3144 ಅಂತ ನೋಟ್ ಮಾಡ್ಕೊಳ್ಳಿ. 3144 ಅಂತ ಫ್ರೆಂಡ್ಸ್. ಆಮೇಲೆ ಬೇಕಾದ್ರೆ ನಿಮಗೆ ಒಂದು ಪೇಪರಲ್ಲಿ ಬರೆದು ತೋರಿಸ್ತೀನಿ. 3144 ಅಂತ. ಸೊ ಇದೇನು ಮಾಡುತ್ತೆ ಅಂದರೆ ಡೈಮಂಡ್ದು ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ ಆಯಿತಾ. 3144 ಅಂತ ಅದು ಸ್ವಿಚ್ ಕೋಡ್ ಆಗಿರುತ್ತೆ ಅದು. ಸೊ ನೀವು ಬೇಕಾದ್ರೆ ನಿಮ್ಮದು ಬಾಡಿ ಪಾರ್ಟಲ್ಲಿ ಎಲ್ಲಾರ ಬರ್ಕೋಬೋದು. ಹುಡುಗಿರಾದರೆ ಲೆಫ್ಟ್ ಸೈಡು, ಹುಡುಗರಾದರೆ ರೈಟ್ ಸೈಡು. ಅಕಸ್ಮಾತ್ ನೀವೇನಾರ ಡೈಮಂಡ್ ರಿಂಗ್ ಪರ್ಚೇಸ್ ಮಾಡಬೇಕು ಅಂತ ಏನಾರ ಆಸೆ ಇದ್ದರೆ, ಸೊ ನೀವೇನು ಮಾಡಿ ಅಂದರೆ ಬುಕ್ ಮೇಲೂ ಆ ನಂಬರ್ನ ಮಾತ್ರ ಬರ್ಕೊಳ್ತಾ ಬಂದರೆ ಅದು ಅಟ್ರ್ಯಾಕ್ಟ್ ಆಗ್ತಾ ಬರುತ್ತೆ. ಸೊ ಇನ್ನೊಂದೇನು ಅಂದರೆ ರೀಚ್ ಕೌಂಟ್ ಯಾವುದಪ್ಪ ಇದು, 1 ಸೆಕೆಂಡ್ ಇರಿ ಫ್ರೆಂಡ್ಸ್. ಏನು ಅಂದರೆ ರೀಚ್ ಅಂತ ಬರುತ್ತೆ, ಅದಾದಮೇಲೆ ಒಂದು ಡ್ಯಾಶ್ ಹಾಕಬೇಕು, ಅದಾದಮೇಲೆ ಗೋಲ್ಡ್ ಅಂತ ಬರುತ್ತೆ, ಅದಾದಮೇಲೆ ಡ್ಯಾಶ್ ಹಾಕಬೇಕು, ಅದಾದಮೇಲೆ ಕ್ಲೌಡ್ಸ್ ಅಂತ ಬರುತ್ತೆ, ಅದಾದಮೇಲೆ ಡ್ಯಾಶ್ ಅಷ್ಟೇ. ಸೊ ಅದನ್ನು ಬರುತ್ತೆ ತೋರಿಸ್ತೀನಿ ನಿಮಗೆ. ಸೊ ಮತ್ತು ಇನ್ನೊಂದು ಏನು ಅಂದರೆ 1176ದು ಯೂನಿವರ್ಸಲ್ದು ಕೋಡು ನಾನು ಆ್ಯಕ್ಚುಲಿ ಯಾವಾಗಲೂ ಮಾಡ್ಕೊತಾ ಇರ್ತೀನಿ. ನಂದು ಯಾರೋ ಹೊರ್ಗಡೆ ಹೋಗುವಾಗ ಅಳಿಸೋಗ್ತಾ ಇರುತ್ತೆ. ಬಟ್ ಏನು ಅಂದರೆ 1176 ಅನ್ನೋದು ಯೂನಿವರ್ಸಲ್ದು ಕೋಡ್ ಆಗಿರುತ್ತೆ ಫ್ರೆಂಡ್ಸ್ ಆಯಿತಾ. ಯಾವುದೇ ಒಂದು ವಿಶ್ನ ಅದು ಫುಲ್ಫಿಲ್ ಮಾಡುತ್ತೆ. 1176. ಸೊ ಅದನ್ನು ನೋಡಿ ರಿಸ್ಟ್ ಮೇಲೆ ಬರೀಬೇಕು ಆಯಿತಾ. ಇಲ್ಲಿ ನರ ಹೋಗುತ್ತೆ ನೋಡಿ, ಆ ನರದಲ್ಲೇ ಬರೀಬೇಕು. ಯಾಕೆಂದರೆ ಅದು 24 hours ನರ ಟಪ್ 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 ಅಂತ ಇರುತ್ತೆ. ಸೊ ನಿಮ್ಮದು ಏನು ಕೇಳ್ಕೊಂಡಿರ್ತೀರೋ ಅದು ಸಕ್ಸಸ್ ಸಿಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಸೊ ಅದನ್ನು ಜಸ್ಟ್ ನೀವು ಅದನ್ನು ಬರ್ಕೊಂಡು ನಿಮ್ಮ ಒಂದು ವಿಶ್ನ ಅದಕ್ಕೆ ಹೇಳ್ಕೋಬೋದು ಆಯಿತಾ. ಸೊ ಬನ್ನಿ ಇವಾಗ ಕೆಳಗಡೆ ಇಟ್ಬಿಟ್ಟು ತೋರಿಸ್ತೀನಿ. ಸೊ ನಂಗೆ ನಗು ಬರ್ತಾ ಇದೆ, ಯಾಕೆಂದರೆ ನಾನು ಟೈಮ್ ನೋಡ್ತಾ ಇದ್ದೀನಿ. ಆಲ್ರೆಡಿ ತುಂಬ ಜಾಸ್ತಿ ಟೈಮ್ ತೊಗೊಂಡಿದ್ದೆ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಅದೇ ಥರ ನೋಡಿ, ಈ ಥರ ರೆಡ್ದು ಯಾವಾಗಲೂ ಮಾಡ್ಕೊಳ್ಳಿ. ಅದು ತುಂಬ ಚೆನ್ನಾಗಿ ಮನಿ ಅಬಂಡೆನ್ಸ್ ಬರೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ತುಂಬ ಜನ ಕೇಳ್ತಾ ಇರ್ತೀರಲ್ಲ, ಮನಿ ಇನ್ಕ್ರೀಸ್ ಆಗೋಕ್ಕೆ ಏನು ಮಾಡಬೇಕು ಅಂದರೆ, ನಾನು ಹೇಳಿದ್ನಲ್ಲ, ಈ ಕಡೆ ತುಪ್ಪ ಹಾಕೊಳ್ಳಿ, ಈ ಕಡೆ ಮೊಸರು ಹಾಕೊಳ್ಳಿ, ಇಲ್ಲಿ ರೆಡ್ ಕಲರಲ್ಲಿ ಹಿಂಗೆ ಮಾಡ್ಕೊಳ್ಳಿ. ಸೊ ಇದು 3 ಮಾಡಿದ್ರೇ ಸಾಕು, ನಿಮಗೆ ತುಂಬ ಚೆನ್ನಾಗಿ ಮನಿ ಅಬಂಡೆನ್ಸು ಇನ್ಕ್ರೀಸ್ ಆಗುತ್ತೆ. ಏನೇ ಒಂದು ನೀವು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ರೆ, ಹೊಸ ಜಾಬ್ಗೆ ಏನಾರ ಟ್ರೈ ಮಾಡ್ತಿದ್ರೆ ಅದೆಲ್ಲ ಕ್ಲಿಕ್ ಆಗುತ್ತೆ. ಸೊ ಈ ಥರ ಮಾಡ್ಕೊಂಬನ್ನಿ. ಮತ್ತು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿ ಫ್ರೆಂಡ್ಸ್, ಗೋಲ್ಡ್ ಚೆನ್ನಾಗಿ ನಿಮಗೆ ಅಂದರೆ ಗೋಲ್ಡ್ ಚಿನ್ನ ನೀವು ತಗೋಬೇಕು ಅಂದ ತಕ್ಷಣ ತಗೊಳ್ಬೇಕು ಅಂತ ಏನಾರ ಆಸೆ ಇದ್ದರೆ, ಸೊ ಇದನ್ನು ಟ್ರೈ ಮಾಡಿ. ರೀಚ್ ಡ್ಯಾಶ್ ಹಾಕಿ, ಮತ್ತು ಗೋಲ್ಡ್ ಡ್ಯಾಶ್ ಹಾಕಿ, ಮತ್ತು ಕ್ಲೌಡ್ಸ್ ಸ್ಟಾಪ್ ಮಾಡಿ. ಗೋಲ್ಡ್ ತಗೊಳ್ಳೋಕ್ಕೆ ಇರುವಂತಹ ಸ್ವಿಚ್ ವರ್ಡ್ಸ್ ಆಗಿರುತ್ತೆ ಇದು. ಮತ್ತು ಇದು ನೋಡಿ 3144 ಅಂತ ಡೈಮಂಡ್ದು ಎನರ್ಜಿನ ಇದು ಮಾಡುತ್ತೆ ಆಯಿತಾ. ಇದೂ ಅಷ್ಟೇ ಸ್ವಿಚ್ ವರ್ಡ್ ಆಗಿರುತ್ತೆ. ಸೊ ಇದೆರಡು ಟ್ರೈ ಮಾಡ್ಕೊಳ್ಳಿ ನೋಡಿ.